ಬೆನ್ನು ನೋವು, ಕತ್ತು ನೋವು ನಿವಾರಣೆ ಆಗ್ತದೆ. ಸ್ಪಾಂಡಿಲೈಟಿಸ್ ಸಮಸ್ಯೆ ಇದ್ದರೆ ನಿವಾರಣೆ ಆಗ್ತದೆ. ಪೂರಕ ಮಾಡುತ್ತಾ ನಿಧಾನವಾಗಿ ಎರಡು ಕೈಗಳನ್ನು ಮೇಲೆ ತಂದು ರೇಚಕ ಮಾಡುತ್ತಾ ನಿಧಾನವಾಗಿ ಕೆಳಗೆ ವಜ್ರಾಸನ ಸ್ಥಿತಿಗೆ ಬರ್ತೇವೆ. ದಂಡಾಸನ ಸ್ಥಿತಿ, ಎರಡು ಕಾಲುಗಳನ್ನು ಚಾಚಿಕೊಳ್ಳುತ್ತೇವೆ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ವಕ್ರಾಸನ, ಸ್ಪೈನಲ್ ಟ್ವಿಸ್ಟ್ ಪಾಶ್ಚರ್. ಇದಕ್ಕಾಗಿ ಸಮದಂಡಾಸನ, ಎರಡು ಕಾಲುಗಳನ್ನು ನೇರವಾಗಿ ಚಾಚಿಕೊಂಡಿದ್ದೇವೆ. ಮೊದಲಿಗೆ ಬಲಗಾಲನ್ನು ಮಡಿಚಿ ಬಲಪಾದವನ್ನು ಎಡ ಮಂಡಿಯ ಪಕ್ಕದಲ್ಲಿ ಇಟ್ಟುಕೊಳ್ತೇವೆ. ನಮ್ಮ ಎಡಗೈಯಿಂದ ಬಲ ಮಂಡಿಯನ್ನು ಬಳಸಿ ಎಡ ಹಸ್ತವನ್ನು ಬಲಪಾದದ ಮೇಲೆ ಇಡ್ತೇವೆ. ಬಲಗೈ ಸಂಪೂರ್ಣ ಹಿಂದಕ್ಕೆ, ಸೊಂಟದ ಭಾಗದಿಂದ ಸಂಪೂರ್ಣ ಬಲಕ್ಕೆ ದೇಹವನ್ನು ಟ್ವಿಸ್ಟ್ ಮಾಡ್ತೇವೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ಮಧುಮೇಹ ಸಮಸ್ಯೆ ನಿವಾರಣೆ ಆಗ್ತದೆ. ಮೇದೋಜ್ಜೀರಕ ಗ್ರಂಥಿ ಕ್ರಿಯಾಶೀಲವಾಗ್ತದೆ. ನಿಧಾನವಾಗಿ ಪೂರಕ ಮಾಡುತ್ತಾ ಮೂಲ ಸ್ಥಿತಿಗೆ ಹಂತ ಹಂತವಾಗಿ ವಾಪಸ್ ಬಲಗಾಲನ್ನು ನೇರ ಮಾಡ್ತೇವೆ. ಇವಾಗ ಇನ್ನೊಂದು ಬದಿಗೆ ಎಡಗಾಲನ್ನು ಮಡಿಸಿಕೊಳ್ತೇವೆ. ಎಡಪಾದವನ್ನು ಬಲ ಮಂಡಿಯ ಬಳಿ ಇಟ್ಟುಕೊಳ್ಳುತ್ತೇವೆ. ನಮ್ಮ ಬಲಗೈಯಿಂದ ಎಡ ಮಂಡಿಯನ್ನು ಬಳಸಿ ಬಲಹಸ್ತವನ್ನು ಎಡಪಾದದ ಮೇಲೆ ಇಟ್ಟುಕೊಳ್ಳುತ್ತೇವೆ. ಎಡಗೈ ಸಂಪೂರ್ಣ ಹಿಂದೆ. ನಮ್ಮ ದೇಹವನ್ನು ಸೊಂಟ ಭಾಗದಿಂದ ಎಡಕ್ಕೆ ತಿರುಚುತ್ತೇವೆ. ದೃಷ್ಟಿ ಹಿಂದಕ್ಕೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಿಧಾನವಾಗಿ ಪೂರಕ ಮಾಡುತ್ತಾ ಮೂಲ ಸ್ಥಿತಿಗೆ ಬರ್ತೇವೆ. ಕಾಲನ್ನು ನೇರ ಮಾಡಿಕೊಂಡು ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು ಪ್ರಾನ್ ಪಾಶ್ಚರ್ಸ್. ಈ ಆಸನಕ್ಕಾಗಿ ನಾವು ಹೊಟ್ಟೆಯ ಮೇಲೆ ಮಲಗಿಕೊಳ್ಳುತ್ತೇವೆ. ಮೊದಲಿಗೆ ಮಕರಾಸನ, ಕ್ರೊಕೊಡೈಲ್ ಪಾಶ್ಚರ್. ಮಕರ ಎಂದರೆ ಮೊಸಳೆ. ಎರಡು ಪಾದಗಳನ್ನು ಸಾಧ್ಯವಿದ್ದಷ್ಟು ಅಗಲಿಸುತ್ತೇವೆ. ಬೆರಳುಗಳು ಹೊರಮುಖ. ಎರಡು ಹಸ್ತಗಳನ್ನು ಗಲ್ಲದ ಅಡಿಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ದೇಹಕ್ಕೆ ವಿಶ್ರಾಂತಿ ದೊರೆಯುತ್ತದೆ.